ಫ್ರಮ್ ಮೈಸೂರಿಂದ ಬಂದಮೇಲೆ ಈಗ ಅದ್ರ ಸಾಯಂಕಾಲ ಈಗ ನಾವು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಎಮ್ ಹಿಲ್ಸ್. ಧ್ವನಿಗೆ ಮುಡಿ ಕೊಡಬೇಕಿತ್ತು. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಸರ್ ಪುಷ್ಪಾತೆ, ಕೀರ್ತಿ ಮಮ್ಮ, ಧ್ವನಿ, ದಿವ್ಯಾ. ಧ್ವನಿಯಲ್ಲಿ ಹಾಯ್ ಮಾಡ್ತಾ ಇದ್ದೀವಿ. ಬಸ್ಸಿನ 8 ಗಂಟೆಗೆ ಬರೋದು. ನಾವೀಗ 7 ಗಂಟೆಗೆ ಬಂದ್ಬಿಟ್ಟಿದ್ದೀವಿ ಇಲ್ಲಿ. ಅಲ್ಲಿವರೆಗೂ ಕೂತ್ಕೊಂಡು ಇಲ್ಲೇ ಸುಮ್ಮನೆ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಬಂದಮೇಲೆ ಬಸ್ ಹತ್ತೋಣ. ಇವ್ರು ಮೆಡಿಕಲ್ ಸ್ಟೋರ್ಗೆ ಹೋಗು ಟ್ಯಾಬ್ಲೆಟ್ ಎಲ್ಲ ತರಬೇಕಂತೆ. ಹೋಗ್ಬಿಟ್ಟು ಬನ್ನಿ. ಸಿ ಯು ಗೈಸ್. ನೌ ವಿ ಆರ್ ಗೋಯಿಂಗ್ ಟು ಎಮ್ ಹಿಲ್ಸ್. ಈಗ ನಾವು ಎಮ್ ಹಿಲ್ಸಿಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಈಗ. ನೋಡಿ ಪಾಪು ಮಲ್ಕೊಂಡು ಬಾಟ್ಲಲ್ಲಿ ಆಟಾಡ್ತಾ ಇದೆ. ಧ್ವನಿ ಪಾಪು. ಈ ಪಾಪುಗೋಸ್ಕರನೇ ಬೆಟ್ಟಕ್ಕೆ ಹೋಗ್ತಾ ಇರೋದು ಈಗ ಮುಡಿ ಕೊಡೋಕ್ಕೆ. ಆ್ಯಂಡ್ ಇದೊಂದಾದ್ರೂ ದೊಡ್ಡ ಪಾಪು ಅದ್ರ ಜೊತೆ ಆಟಾಡ್ತಾ ಐತೆ. ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಅಮ್ಮ ಅಲ್ಲಿ ಕೂತಿದ್ದಾರೆ. ನಮ್ಮ ತಾತ ಹಿಂದೆ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಹೋಗ್ಬಿಟ್ಟು ಅಲ್ಲಿನ ವ್ಲಾಗ್ಸ್ ಎಲ್ಲ ಮಾಡ್ತೀನಿ ಗೈಸ್. ಅಂಟಿಲ್ ದೆನ್ ಸಿ ಯು. ಆಗಲೇ ಮಾಡಿದ್ದೆ. ಬೆಳಗ್ಗೆ ಇವರು ಗಂಗಮ್ಮ ಮಧ್ಯಾಹ್ನ ಮನೆಗೆ ಬಂದು ಮೈಸೂರಲ್ಲಿ ಕೀರ್ತಿ ಮಾಮನು ಅರ್ಧಂಬರ್ಧ ನಿದ್ದೆ ಮಾಡಿದ್ದೈತೆ. ಅಕ್ಕ ಈ ಥರ ಮಲ್ಕೊಬಿಟ್ಟವಳೆ. ನೈಟು 2 ಗಂಟೆ ಟೈಮು. ನಮ್ದು ನಿದ್ದೆ ಬರ್ತೈತೆ. ನೆನ್ನೆನೂ ನಿದ್ದೆ ಇಲ್ಲ, ಇವತ್ತು ನಿದ್ದೆ ಇಲ್ಲ ನಮಗೆ. ಅಲ್ಲಿ 2 ಗಂಟೆಗೆ ಹೋಗ್ತೀವಿ, ಆಮೇಲೆ ಮಲ್ಕೊಳ್ಳಲ್ಲ. ಸೊ ಗೈಸ್, ಇನ್ನೂ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಟೈಮ್ ಇಸ್ ಅರೌಂಡ್ 10:48 and it's raining outside. The weather is beautiful. Full windy. ನೋಡಿ ಚೆನ್ನಾಗಿದೆ ಗೈಸ್. ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಬಸ್. ಕಾರಲ್ಲಿ ಬಂದರೆ ಒಂಥರ ಕಾರ್ ಸಿಕ್ನೆಸ್ ಆ ಥರ ಆಗುತ್ತೆ. ಬಟ್ ಬಸ್ಸಲ್ಲಿ ಬಂದರೆ ಆ ಥರ ಏನಾಗಲ್ಲ. ಆಫ್ಟರ್ 3 years I'm traveling in bus. ನೈಸ್ ಎಕ್ಸ್ಪೀರಿಯನ್ಸ್. ಮಧ್ಯ ಅಲ್ಲಿ ಊಟ ತಿನ್ನೋಕ್ಕೆ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಊಟ ಮಾಡ್ತಾ ಇದ್ವಿ ಎಲ್ಲ. ನಮ್ಮ ತಾತ ಮನೆಯಿಂದಲೇ ಬಂದಿದ್ದು ಅಲ್ಲೇ ಹೋಟೆಲ್ ತಿಂತಾಯಿದ್ರು. ನಾನು ದೋಸೆ ತಿಂತಾ ಇದ್ದೆ ನೈಟು. ಚಿನ್ನ ಇಲ್ಲಿ ಧ್ವನಿ ಹಾಯ್ ಫ್ರೆಂಡ್ಸ್, ನನ್ನ ಮಗಳ ಜೊತೆ ಫಸ್ಟು KSRTC ಜರ್ನಿ ಬಸ್ಸಲ್ಲಿ. ಹಾಯ್ ಮಾಡಿಸಿ. ಹಾಯ್. ನಾನು ನನ್ನ ಮಗಳ ಜೊತೆ ಫಸ್ಟು ಜರ್ನಿ. ನನ್ನ ಮಗಳದು KSRTC ಬಸ್ಸಲ್ಲಿ ಫಸ್ಟ್ ಜರ್ನಿ. ಮತ್ತು ಫಸ್ಟು ಟೂರ್ ಇದು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇರೋದು. ನನ್ನ ಮಗಳು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಾದೇಶ್ವರಂ ಬೆಟ್ಟಕ್ಕೆ. ಬೆಟ್ಟ ಹತ್ತುತ್ತಾ ಇದೆ ಈಗ ಬಸ್ಸು. ನಿದ್ದೆ ಬರ್ತಾ ಇದೆ ಗೈಸ್. ನಿದ್ದೆನೇ ಮಾಡಿಲ್ಲ. ಈ ಹುಡುಗಿ ಅರ್ಧಂಬರ್ಧ ನಿದ್ದೆ ಆದರೂ ಮಾಡೋಳೆ. ಇವರೆಲ್ಲ ಅರ್ಧಂಬರ್ಧ ನಿದ್ದೆ ಮಾಡೋರು. ನಾನು ಅಮ್ಮ ನಿದ್ದೆನೇ ಮಾಡಿಲ್ಲ. ಅಮ್ಮ ಈಗ ಸ್ವಲ್ಪ ಸ್ಮಾಲ್ ನ್ಯಾಪ್ ತಗೋತಾ ಇದ್ದಾರೆ ಅಮ್ಮ. ಅರ್ಧ ಬೆಟ್ಟ ಏನು ಆಲ್ಮೋಸ್ಟ್ ಇನ್ ಲಾಸ್ಟ್ 1 ಗಂಟೆ ಇದೆ ಅಷ್ಟೇ ಗೈಸ್. ರೀಚ್ ಆದ್ವಿ. ಆ ಲಗೇಜಸ್ ಅದಿದೆ, ಎಲ್ಲಿ ಬಿದ್ದಿದೆಯೋ ಕೆಳಗಡೆ ಇಟ್ಟಿದೆ. ಶೂ ಅದು ಯಾವ ಕಡೆ ಹೋಗಿ ಬಿದ್ದಿದೆಯೋ ಅದನ್ನೀಗ ಬಸ್ ನಿಂತ್ನಲ್ಲಿ ಹುಡುಕ್ತೀನಿ. ಆ್ಯಂಡ್ ನೋಡಿ ಇಲ್ಲಿ ಪುಷ್ಪ ಅತ್ತೆ, ಪಾಪು, ದಿವ್ಯಾ, ನಾಗಮಂಟಿ, ದೊಡ್ಡಮ್ಮ ಎಲ್ಲ ಇದ್ದಾರೆ. ಆ್ಯಂಡ್ ಗೈಸ್ ನೋಡಿ ಎಷ್ಟು ಜನ ಮಲಗಿದ್ದಾರೆ ಇಲ್ಲಿ. ನಂಗೆ ಶಾಖೆ ಆಗೋಯ್ತು ಬಂದಾಗ ಇಷ್ಟು ಜನ ಇದ್ರು ಅಂತ. ಎಲ್ಲ ಒಂದೊಂದು ಕಡೆ ಚಾಪೆ ಹಾಸ್ಕೊಂಡು ಮಲ್ಕೊಬಿಟ್ಟವ್ರೆ. ಅಲ್ಲಿವರೆಗೂ ಆ ಸ್ಟೇಜು ಬಿಟ್ಟಿಲ್ಲ ಗೈಸ್. ಇದಂಗೆ ನನ್ನ ಮಗಳಿಗೆ ಇದು ಮೊದಲನೇ ಮುಡಿ ಹರಕೆ. ಸೊ ಇದೆಲ್ಲ ಅವಳಿಗೆ ಹೊಸ ಎಕ್ಸ್ಪೀರಿಯೆನ್ಸ್. ಇದು ದೇವಸ್ಥಾನ, ಮಾದೇಶ್ವರಂ ಬೆಟ್ಟ ದೇವಸ್ಥಾನ, ಮುಡಿ ಕೊಡೋದು ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅವಳಿಗೆ. ತುಂಬ ಏನು
ಆಶ್ಚರ್ಯವಾಗಿದ್ದಾಳೆ. ಇದೇನಿದು ನಾನು ಹಿಂಗೆ ಕರ್ಕೊಂಡು ಬಂದಿದ್ದಾರಲ್ಲ, ಏನು ಮಾಡ್ತಾರೆ ನನಗೆ ಅಂತ ಆಶ್ಚರ್ಯವಾಗಿದ್ದಾಳೆ ಅವಳು. ಹಾಯ್ ಮಾಡ್ತೀನಿ, ಹಾಯ್ ಮಾಡಿ. ಅವಳಿಗೆ ಫುಲ್ಲಿ ಖುಷಿ, ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ ಆಸೆ ಇವಾಗ. ಹುಡುಗಿ ನೈಟೆಲ್ಲ ನಿದ್ದೆ ಮಾಡ್ಬಿಟ್ಟು ಇವತ್ತು ನಮಗೆಲ್ಲ ನಿದ್ದೆ ಇಲ್ಲ ಅಂತ ನಿದ್ದೆ ಮಾಡ್ತಾಯಿದ್ರೆ ನಮ್ಗೆ ಹಿಂಸೆ ಕೊಡ್ತಾರೆ ನೋಡಿ. ಅಲ್ಲಿ ಪುಷ್ಪ ಅತ್ತೆ ಕಿಪ್ಪ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅತ್ತೆ ತುಗ್ಗಿಸ್ಕೊಂಡು ಫೋನ್ ಹಿಡ್ಕೊಂಡವ್ರೆ. ಎಲ್ಲರೂ ಕಾಚ್ಕೊಂಡ್ಬಿಟ್ಟವ್ರೆ. ನಾವೊಬ್ಬರು ಎದ್ದಿದ್ದೀವಿ. ಇಲ್ಲಿ ನಮಸ್ತೆ ಹೋಗ್ಬೇಕು ಗೈಸ್. ಆ್ಯಂಡ್ ನಮ್ಮ ಧ್ವನಿಗೆ ಮುಡಿ ಕೊಟ್ಬಿಟ್ಟು ಒಳ್ಳೆ ವಿಲನ್ ಥರ ಕಾಣ್ತಿದ್ದಾಳೆ. ಎಲ್ಲ ಏನು ಎಕ್ಸ್ಪ್ರೆಷನ್ ಕೊಟ್ಟರು ಒಳ್ಳೆ ವಿಲನ್ ಥರ ಕಾಣ್ತಾ ಇದ್ದಾಳೆ ಧ್ವನಿ. ಅಲ್ಲಿ ನೋಡಿ, ಅಲ್ಲಿ ಆಟ ಆಡ್ತಾವಳೆ ನಮ್ಮ ಪುಷ್ಪತ್ತೆ ಜೊತೆ. ಅಷ್ಟೇ, ಈಗ ಊಟದ ಟೈಮ್. ಈಗ ನಾಷ್ಟ ಅವರಿಗೆ. ನಮಗಿಂತ ಮುಂಚೆ ನಾಷ್ಟ ಆಗಿತ್ತು, ಈಗ ಲಂಚ್ ಅನಿಸುತ್ತೆ. ಎಲ್ಲ ಬರಲಿಲ್ಲ, ನಡೀರಿ ಹೋಗೋಣ. ಅದೇನು ಅಲ್ಲಿ ಕೂತಿದ್ದಾರಂತ ಕೂತಿದ್ದು. ಇನ್ನೂ ದರ್ಶನ ಆಗಿಲ್ಲ, ಬರೀ ಟಿಫನ್ ಮಾಡಿಕೊಂಡು ವಿಭೂತಿ ಹಾಕ್ಸ್ಕೊಂಡಿದ್ವಿ. ನೋಡಿ, ನಮ್ಮ ಧ್ವನಿಗೆ ಮುಡಿ ಕೊಟ್ಬಿಟ್ಟಿದ್ದಾರೆ. ನನ್ನ ಮಗಳ ಮೊದಲನೇ ವರ್ಷದ ಮುಡಿ, ಫಸ್ಟ್ ಮುಡಿ ಮಾದಪ್ಪಂಗೆ ಕೊಡಬೇಕು ಅಂತ ಅರ್ಸ್ಕೊಂಡಿದ್ದೆ. ಅದಕ್ಕೋಸ್ಕರ ಮಾದಪ್ಪಂಗೆ ಕೊಡ್ತಾ ಇದ್ದೀನಿ ಮೊದಲನೇ ವರ್ಷದ ಮುಡಿ. ನೋಡಿ, ದಿವ್ಯಾ ಫುಲ್ಲು ಮೇಕಪ್ ಮಾಡ್ಕೊಂಡು ವಿಭೂತಿ ಹಾಕ್ಸ್ಕೊಂಡೋಳೆ. ಸೊ ಒಂದಕ್ಕೊಂದು ಮ್ಯಾಚ್ ಆಗ್ತಾಯಿಲ್ಲ. ನಮ್ಮ ಥರ ಸಿಂಪಲ್ ಆಗಿರಬೇಕು ಯಾವತ್ತಿದ್ರು. ಪ್ರಸಾದ ಕೊಡ್ತಾ ಇದ್ದು, ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರಲ್ಲ, ಈಗ ಈಚೆ ಪೆಂಡಲ್ ಹಾಕೊಂಡು ಪ್ರಸಾದ ಕೊಡ್ತಾಯಿದ್ರು. ಅಲ್ಲೇ ಗೀ ರೈಸ್ ಮತ್ತು ಪಾಯಸ, ಬೆಲ್ಲದ ಪಾಯಸ ಮಾಡಿದ್ದು. ಅದನ್ನು ತಿನ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗಿದ್ವಿ ನಾವು. ಈಶ್ವರನ ಸ್ಟ್ಯಾಚು ಹಂಗೆ ಹಿಂಗೆ ಬಂದರೆ ಗೋಪುರ, ದೇವಸ್ಥಾನ. ಇನ್ನೂ ದೇವಸ್ಥಾನದೊಳಗೆ ಹೋಗಿಲ್ಲ. ಆ್ಯಂಡ್ ದಿಸ್ ಇಸ್ ಆಲಂಬಡಿ ಬಸವ. ಅಂತೂ ನನ್ನ ಮಗಳು ಮುಡಿ ಕೊಟ್ಟು ಅಲ್ಲಿಗೆ ವಿಭೂತಿನೂ ಹಾಕೊಂಡು ನೋಡಿ ಹೆಂಗೆ ಕಾಣಿಸ್ತಾವಳೆ. ಅವಳೆ ಅಷ್ಟಿಗೆ ನೋಡ್ಕೊಂಡು ಹೋಗ್ತಾವಳೆ. ನೋಡಿ, ಟೆಂಪಲಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಿಮಗೆ ಸ್ಟ್ರೈಟ್ ಒಂದೇ ರೋಡು. ಸ್ಟ್ರೈಟ್ ಬಂದರೆ ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ ಟೆಂಪಲ್ಲು. ನೋಡಿ, ಇದೇ ರೋಡು, ಲೆಫ್ಟ್ ಸೈಡ್ ಬರುತ್ತೆ ಟೆಂಪಲ್ಲು. ಇಲ್ಲಿ ತುಂಬ ರೂಮ್ ವಿಷಯದಲ್ಲಿ ತುಂಬ ಸ್ಕ್ಯಾಮ್ ನಡೆಯುತ್ತೆ. ತುಂಬ ಹುಷಾರಾಗಿರಿ ರೂಮ್ ಮಾಡಬೇಕಾದ್ರೆ. ಸಡನ್ನಾಗಿ ಬಂದು ಯಾರೊಬ್ಬರು ರೂಮ್ ತೋರಿಸ್ತೀವಿ ಅಂತ ಕರ್ಕೊಂಡೋದ್ರೆ ಸಡನ್ನಾಗಿ ಪೇ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಹಿಂದೆ ಮುಂದೆ ವಿಚಾರಿಸಿ 1-2-3 ರೂಮ್ ನೋಡಿ ಆಮೇಲೆ ರೂಮ್ ತೊಗೊಳ್ಳಿ. ಏನಕ್ಕಂದರೆ ಬಕ್ರ ಮಾಡೋಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ಇಲ್ಲಿ. ನೋಡಿ, ನಮ್ಮ ಶೂಟಿಂಗ್ ಕ್ಯಾಮ್ರಾನ, ನಮ್ಮ ಬ್ಲಾಗಿಂಗ್ ಕ್ಯಾಮ್ರಾನ ಇವರು ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ಕೊತಾರೆ. ತುಂಬ ಹರ್ಟ್ ಆಗುತ್ತೆ. ನೋಡಿ ನೋಡಿ ಐ ಬಿಡೆ. ನಾನು ನೋಡು, ಬೆಳಗ್ಗೆ ಇಕ್ಸ್ಕೊಂಡಿದ್ದು ಚಕ್ಕೆ ಮಾಡಿಲ್ಲ, ನಾನು ಹಂಗೆ ಬಿಟ್ಬಿಡಿ. ಬಂದಾಗ ಇಕ್ಸ್ಕೊಂಡು ದಿನ ಪಯಣ ಎಲ್ಲಿಗೆ? ರೂಮ್ಗೆ. ಈ ರಶನ್ನ ನೋಡ್ಬಿಟ್ಟು ತುಂಬ ಅವ್ರು ಬಂದು ದಿಗ್ಭ್ರಮೆಗೊಂಡಿದ್ದಾರೆ. ನಮ್ಮ ಪುಷ್ಪತನ ಹೇಳ್ಕೊಟ್ಟಿದ್ದೀವಿ ವಿಡಿಯೋನ. ಹೇಳಿ ಪುಷ್ಪತೆ, ಏನು ಅನ್ನಿಸ್ತಿದೆ? ದಿಗ್ಭ್ರಮಣಿ. ನಿಮಗೂ ದಿಗ್ಭ್ರಮೆ ಆಗ್ಬಿಟ್ಟಿದ್ಯಾ? ಇಲ್ಲ, ಟಯರ್ಡ್ ಆಗ್ಬಿಟ್ಟಿದ್ಯಂತೆ ಪುಷ್ಪತೆ.
ಆಗಿರೋದ್ರಿಂದ ಫುಲ್ ಜನ. ನಾನು ನಿಂತಿದ್ದೀನಿ, ಥರ್ಡ್ ನಮ್ಮ ಅಜ್ಜಿ ನಿಂತಿದ್ದಾರೆ. ಪುಷ್ಪಾತನೇ ಫ್ರೆಂಡು, ಸೆಕೆಂಡ್ ಎಲ್ಲ ಇರ್ತಾರೆ ಗೈಸ್. ಇದು ಪೆಂಡಲ್ಲು ಎಲ್ಲ ಮಲಗಿದ್ದಾರೆ ಆಲ್ರೆಡಿ. ಮತ್ತೆ ಬೆಳಗ್ಗೆ 4 ಗಂಟೆಗೆ ಬಂದರೆ ಸ್ಪೆಷಲ್ ಎಂಟ್ರಿಲೇ ಬಿಟ್ಬಿಡ್ತಾರೆ, ಕಮ್ಮಿ ಜನ ಇರ್ತಾರಲ್ಲ ಅದಕ್ಕೆ. ಸೊ ಬೆಳಗ್ಗೆ 4 ಗಂಟೆಗೆ ಬಂದಾಗ ಫ್ರೀಯಾಗಿ ಸ್ಪೆಷಲ್ ಎಂಟ್ರಿಲೇ ಹೋಗ್ಬೋದು. ಇಲ್ಲ ಪೆಂಡಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಮೋಸ್ಟ್ಲಿ ದಿವಾಲಿಗೆ ಅನಿಸುತ್ತೆ ಇದೆಲ್ಲ. ವೆರಿ ಗುಡ್ ಫೀಲಿಂಗ್ ಗೈಸ್. ದರ್ಶನ ಎಲ್ಲ ಮುಗಿಸ್ಕೊಂಬಂದು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ವಿಡಿಯೋ ಎಲ್ಲ ತೊಗೊಂಡು ಹಂಗೆ ಫೋಟೋಸ್ ತೊಗೊಂಡು ಆನೆ ನೋಡಿಕೊಂಡು ಈಗ ರಥ ಎಳಿತಾರೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೈಸ್, ರೂಮ್ ವಿಷಯಕ್ಕೆ ಬಂದರೆ ಅಲ್ಲಿ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ. ಸೊ ನೀವು ಬಸ್ ಸ್ಟ್ಯಾಂಡ್ ಹತ್ರ ಇಳಿದ ತಕ್ಷಣ ಅಲ್ಲಿ ರೂಮ್ ಬೇಕಾ ಅಂತ ಕೇಳ್ಕೊಂಬರ್ತಾರೆ. ಬಟ್ ಅಲ್ಲಿ ನೋಡೋಕ್ಕೆ ಹೋದ್ರೂ ರೂಮ್ಗಳು ಚೆನ್ನಾಗಿರಲ್ಲ. ಫುಲ್ಲು ಕಾಕ್ರೋಚಸ್ಸು, ವಾಸನೆ, ಸ್ಮೆಲ್ ಆ ಥರ ಇರುತ್ತೆ. ನೀವೇ ಹುಡ್ಕೊಂಡು ಹೋದ್ರೇ ರೂಮ್ಗಳು ಚೆನ್ನಾಗಿ ಸಿಗುತ್ತೆ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ. ಆ್ಯಂಡ್ ಈ ರೂಮ್ ಸಿಕ್ತು. ಈ ಥರ ವರಾಂಡೆ ಎಲ್ಲ ಇದೆ, ಈಚ್ ಕಡೆ ನಮ್ಗೆ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಸಿಕ್ತು. ಆ್ಯಂಡ್ ಈ ರೂಮ್ ಬಂದುಬಿಟ್ಟು ದೇವಸ್ಥಾನದಿಂದ ಸ್ಟ್ರೇಟ್ ರೋಡ್ ಇಲ್ಲೇ ಬಂದರೆ ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ, ಮಹದೇಶ್ವರ ಮೆಡಿಕಲ್ ಅಂತ. ಅದ್ರ ಆಪೋಸಿಟ್ಟೇ ಇರೋದಿದು. ಆ್ಯಂಡ್ ಅಷ್ಟೇ ಗೈಸ್, ಈ ರೂಮ್ ನಮಗೆ ಸಿಕ್ಕಿದ್ದು ಇದೇನು ಅವರ್ ಲಕ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ನಮ್ಗೆ ಈ ಥರ ಎಲ್ಲ ಸ್ಪೇಸ್ ಎಲ್ಲ ಸಿಕ್ತು. ಇವರೇ ಇಲ್ಲಿರೋ ಓನರೇ ಕಾಫಿ, ಟೀ, ಆಮೇಲೆ ತಿಂಡಿ ಕೇಳಿದ್ರೆ ತಿಂಡಿ ಮಾಡಿಕೊಡ್ತಾರೆ. ಆ್ಯಂಡ್ ಬಿಸಿನೀರಿಗೆ ಬಿಸಿನೀರು ಇವರೇ ಕೊಡ್ತಾರೆ. ಬಟ್ ಅದಕ್ಕೆ ನೀವು ಪೇ ಮಾಡಬೇಕು, 1 ಬಕೆಟ್ಗೆ ಇಷ್ಟು ಅಂತ ಇರುತ್ತೆ. ಸೊ ಈಗ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಫೋಟೋಸ್ ತೊಗೊಂಡು ಅಲ್ಲೂ ಒಂದು ವೀಡಿಯೋಸ್ ಮಾಡ್ತೀನಿ. ಈಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿಂದ ಅಲ್ಲಿ ಝೂಮ್ ಮಾಡ್ಬೋದು. ಕತ್ಲಾಗಿದೆ ಆಲ್ರೆಡಿ, ಒಂದು 6:30 ಆಗಿದೆ. ಹೇಗೆ ಗೈಸ್, ದೇವಸ್ಥಾನ ಹತ್ರ ಸಿಗೋಣ. ಲಂಬಡಿ ಬಸವ ಈ ಝೂಮ್ ಇಷ್ಟೇ ಹಾಕೋಕ್ಕಾಗೋದು. ಗೋಪುರ ಇಲ್ಲ, ಲಂಬಡಿ ಬಸವ ಅಲ್ಲಿ ಮೇಲೆ ಸ್ಟ್ಯಾಚು ಇದೆ. ನೆನ್ನೆ ವ್ಲಾಗಲ್ಲೇ ತೋರಿಸಿದ್ದೀನಿ, ಅಂದರೆ ನೆನ್ನೆ ವ್ಲಾಗ್ ಅಂದರೆ ನೆನ್ನೆ ವೀಡಿಯೋದಲ್ಲೇ ತೋರಿಸಿದ್ದೀನಿ. ಅದು ಎಲ್ಲ ವೀಡಿಯೋ ಮಾಡಿದೆ ಆಲ್ರೆಡಿ. ಈ ಹುಡುಗಿಗೆ ನಿದ್ದೆ ಬಂದ್ಬಿಟ್ಟೈತೆ, ಮಾಮಂಗೆ ಬೆನ್ನು ಐತೆ ಎತ್ಕೊಳ್ಳೋಕ್ಕೆ. ಅವ್ರು ಬಂದಮೇಲೆ ಪುಷ್ಪತೆ ಕೈಲೇ ಇಲ್ಲ ಅಮ್ಮನ ಕೈಗೆ ಕೊಡ್ತಾರೆ ಪಾಪುನ. ಇವತ್ತು ನಮ್ಮ ದಿವ್ಯಾ ಹತ್ಬಿಟ್ಲು. ಗೈಸ್, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ 7:30 ಬಸ್ಸಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಆ್ಯಂಡ್ ಪೀಕಿಂದ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡೋ ವ್ಯೂ ಮಾತ್ರ ಗೈಸ್ ನಿಜ ಹೇಳೋಕ್ಕಾಗಲ್ಲ. ವರ್ಡ್ಸಲ್ಲಿ ನೀವು ನೋಡಿದ್ರೆ ನಿಮಗೇ ಅರ್ಥ ಆಗೋದು. ಆ ನೇಚರ್ ಬ್ಯೂಟಿನ ಫೀಲ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅಷ್ಟು ಡೀಪ್ ಇದೆ. 7 ಹಿಲ್ಸ್ನ ಹತ್ತಿ ಹಿಡಿಯೋದು ಅಂದರೆ ಇಟ್ಸ್ ನಾಟ್ ದಟ್ ಈಸಿ. ನಾನು ಹೇಳೋದಂದರೆ ಮಹದೇಶ್ವರ ಬೆಟ್ಟದಲ್ಲಿ ಇರೋ ಒಂದು ಪಾಸಿಟಿವಿಟಿ ಎಲ್ಲೂ ಸಿಗಲ್ಲ ನಿಮಗೆ. ಶಾರ್ಪಸರಲ್ಲಿ ಇದ್ದೀವಿ. ಆ್ಯಂಡ್ ನಮ್ಮ ಅತ್ತೆ ಬಂದಿದ್ದಾರೆ ಸತ್ನೂರಿಂದ ನೋಡೋಕ್ಕೆ. ಇವತ್ತು ಮಹದೇಶ್ವರ ಬೆಟ್ಟದಿಂದ ರಿಟರ್ನ್ ಆದೆ. ಆಮೇಲೆ ಸ್ನಾನ ಮಾಡಿಕೊಂಡು ಇಲ್ಲಿ ನಮ್ಮ ಅತ್ತೆ ಕರ್ಕೊಂಬಂದ್ರು ಬಂದಿದ್ದೀವಿ ಈಗ.